ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಶಾಲೆಯು ಖಾಸಗಿ ಶಾಲೆಗಳಿಗಿಂತಲೂ ಒಂದು ಹೆಜ್ಜೆ ಮೇಲುಗೈ ಸಾಧಿಸಿ ಅಷ್ಟೊಂದು ಅಚ್ಚುಕಟ್ಟಾದ ಮತ್ತು ಸುಂದರವಾದ ವಾತಾವರಣದಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾ ಇರುವಂತಹ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಾಗಿದೆ. ಹಾಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಇದರ ಲಾಭವನ್ನು ತೆಗೆದುಕೊಂಡು ಉತ್ತಮವಾದ ಶಿಕ್ಷಣವನ್ನು ಪಡೆದುಕೊಂಡು ದೇಶ ಬೆಳಗುವ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಅಂತ ತೇರದಾಳ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ. ರಬಕವಿಯ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಹಿತದೃಷ್ಟಿಯಿಂದಾಗಿ ದಾನಿಗಳು ಆದ ಅಬ್ದುಲ್ ಕೊಣ್ಣೂರ ಅವರ ಸಹಾಯದಿಂದ 3,70,000 ವೆಚ್ಚದಲ್ಲಿ ತಡೆಗೋಡೆ ನಿರ್ಮಿಸಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಸಹಕರಿಸಿದ್ದಾರೆ. ಅವರು ತುಂಬು ಹೃದಯದ ಧನ್ಯವಾದಗಳು ಶಾಸಕರು ಹೇಳಿದರು. ಪರಿಸ್ಥಿತಿ ಇಲ್ಲಿ ಶಾಲಾ ವಾತಾವರಣವನ್ನ ಹದಗೆಡಿಸುವಂತದ್ದಿತ್ತು. ಆದರೆ ಈಗ ಕಾಂಪೌಂಡ್ ಏರಿಸಿ ಗ್ಲಾಸ್ ಹಾಕಿ ಯಾರು ಜಿಗಿಲ್ದಂಗೆ ಮಾಡ್ಯಾರಿ ಮತ್ತು ಗೇಟನ್ನು ಸಹಿತ ಹೊಸದು ಕುಣಿಸೋರ ಮುಖಾಂತರ ಅತ್ಯಂತ ಯೋಗ್ಯ ರಕ್ಷಣೆ ಕೊಡುವಂಥ ಕೆಲಸ ಮಾಡಿದ್ದಕ್ಕಾಗಿ ಇದಕ್ಕೆ ದಾನಿಗಳು ಎಲ್ಲ ಇದರ ಕಟ್ಟಡಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ನಗರಸಭಾ ಸದಸ್ಯರು, ಹಿರಿಯರು ಎಲ್ಲರಿಗೂ ಸಹಿತ ನಾನು ವೈಯಕ್ತಿಕವಾಗಿ ವಂದನೆ, ಅಭಿನಂದನೆಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಇವತ್ತು ರಕ್ಷಾ ಬಂಧನದ ಹಬ್ಬ, ಎಲ್ಲ ಸಂಬಂಧಗಳನ್ನು ಬೆಸೆಯುವಂಥ ಹಬ್ಬ. ಅದು ತಂಗಿಗಳು ಅಣ್ಣಗೆ ಕಟ್ಟುವಂಥದ್ದು, ರಾಷ್ಟ್ರಪ್ರೇಮಿಗಳು ರಾಷ್ಟ್ರಭಕ್ತರಿಗೆ ಕಟ್ಟುವಂಥ ಈ ಸಂಬಂಧವನ್ನು ಬೆಸೆಯುವಂಥ, ನಾವೆಲ್ಲರೂ ಒಂದು ಅನ್ನುವಂಥ ಸಂಬಂಧವನ್ನು ಬೆಸೆಯುವಂಥ ಹಬ್ಬದಂದು ಇವತ್ತು ಉದ್ಘಾಟನೆ ಕಾರ್ಯಕ್ರಮ. ನಾಡ್ದೇ ಶಂಕರಲಿಂಗ ದೇವಸ್ಥಾನದ ರಥೋತ್ಸವ ನಡೆದಿಲ್ಲ. ಈ ಶುಭ ದಿನದಂದು ತಮಗೆಲ್ಲರೂ ಒಳ್ಳೆಯದಾಗಲಿ, ಮಲ್ಲಿಕಾರ್ಜುನ ತಮಗೆಲ್ಲರೂ ಇನ್ನಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿ, ಶಾಲಾ ಮಕ್ಕಳು ಸಹಿತ ಭಾಳ ಅಭಿಮಾನದಿಂದ ಇಲ್ಲಿ ಭಾಗವಹಿಸ್ತೀರಿ. ನೀವು ಚೆನ್ನಾಗಿ ಅಭ್ಯಾಸ ಮಾಡಿರಿ, ನಿಮ್ಮ ತಾಯಿ ತಂದೆಗೆ ಹೆಸರು ತರುವಂಥ ಕೆಲಸ ಮಾಡಿರಿ, ಊರಿಗೆ ಹೆಸರು ತರುವಂಥದ್ದನ್ನು, ಶಾಲೆಗೆ ಹೆಸರು ತರುವಂಥದ್ದನ್ನು ಪ್ರಯತ್ನ ಪಟ್ಟು ನೀವೆಲ್ಲರೂ ಮುಂದೆ ಬರಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್, ಬಾಗಲಕೋಟೆ ಶಿಕ್ಷಣ ಇಲಾಖೆ, ಬಾಗಲಕೋಟೆ ಸರ್ಕಾರಿ ಪ್ರೌಢಶಾಲೆ, ಕನ್ನಡ ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ, ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ, ಬಾಲಕಿಯರ ಪ್ರೌಢಶಾಲೆ ರಬಕವಿ ಅಬ್ದುಲ್ ಕೊಣ್ಣೂರ ಅವರ ದಾನಿಗಳಿಂದ 3.70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಶಾಲಾ ಕಾಂಪೌಂಡ್ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಜರುಗಿದೆ. ಇದೇ ಸಂದರ್ಭದಲ್ಲಿ ದಾನಿಗಳು ಆದ ಅಬ್ದುಲ್ ಕೊಣ್ಣೂರ, ನಗರಸಭಾ ಸದಸ್ಯ ಸಂಜಯ ತೆಗಿ, ರಾಮಣ್ಣ ಹುಲ್ಕುಂದ, ಯಲ್ಲಪ್ಪ ಕಟ್ಟಿಗೆ, ಪ್ರಭು ಪೂಜಾರಿ, ಮಹದೇವ್ ಕೋಟ್ಯಾಳ್, ಮಹದೇವ್ ಆಲಕನೂರ, ಬಾಬು ಮಹಾಜನ್, ಡಾಕ್ಟರ್ ರವಿ ಜಮಖಂಡಿ, ಮಾರುತಿ ಗಾಡಿವಟರ್, ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಬಾಬು ಪ್ರತಾಪ, ವಿಜಯಕುಮಾರ್ ಹಲಕುರ್ಕಿ, ಪಿಜಿ ಕಾಕಂಡಿಕಿ, ಗುಳ್ಳಪ್ಪ ಸಿರಿ ಮುಂತಾದವರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.